ಮೊದಲನೇ ಸ್ಟೇಜ್ಗೆ ಸತ್ಯ ಏನು ಹುಡುಕ್ತಾ ಇರ್ತಾರೆ, ಅವ್ರಿಗೆ ಮೋಟಿವೇಶನ್ ಬೇಡ. ಮೂರನೇ ಸ್ಟೇಜಲ್ಲಿ ನಾನು ಸೇವೆ ಮಾಡ್ತಾ ಇರ್ತೀನಿ, ಅವ್ರಿಗೂ ಮೋಟಿವೇಶನ್ ಬೇಡ. ಈ ಎರಡನೇ ಸ್ಟೇಜಲ್ಲಿ ಸಾಧನೆ ಮಾಡ್ತಾರೆ ನೋಡಿ, ಅವರಿಗೆ ಮೋಟಿವೇಶನ್ ಬೇಕು, ಅವರಿಗೆ ಗ್ರೂಪ್ ಮೆಡಿಟೇಷನ್ಸ್ ಬೇಕು, ಹುಣ್ಣಿಮೆ ಧ್ಯಾನಗಳು ಬೇಕು, ಯಜ್ಞಗಳು ಬೇಕು. ಒಂದು ಸತಿ ನಾವು ಎನ್ಲೈಟ್ ಆಗಿದ್ದರೆ ಇದು ಪರ್ಮನೆಂಟ್, ಮತ್ತೆ ನಾವು ವಾಪಸ್ ಹೋಗಲ್ಲ. ನೆಕ್ಸ್ಟ್ ಸ್ಟೇಜು, ಕೊನೆಯ ಸ್ಟೇಜು ಧ್ಯಾನ ಸಂಬಂಧಪಟ್ಟ ಸೇವೆ ನಮಗೆ ಯಾರೂ ಬೇಡ, ನಾವೇ ಮಾಡ್ತಾ ಹೋಗ್ತೀವಿ. ಆದರೆ ಈ ಮಿಡಲ್ ಪಾತ್ ಅಂದರೆ ಸೆಕೆಂಡ್ ಸ್ಟೇಜಲ್ಲಿ ಇರೋ ಈ ಸಾಧನ, ಎಷ್ಟು ಸಾಧನೆ ನೀವು ಮಾಡಬೇಕೋ ಇದಕ್ಕೆ ನಾವು ಎಷ್ಟು ಟೂಲ್ಸ್ ಇದೆಯೋ, ಪಿರಮಿಡ್ಸ್ ಆಗಲಿ, ಕ್ರಿಸ್ಟಲ್ಸ್ ಆಗಲಿ, ಬೆಟ್ಟೆಗಳಾಗಲಿ, ಹುಣ್ಣಿಮೆ ದಿಸೆಗಳಾಗಲಿ, ಯಜ್ಞಗಳಾಗಲಿ, ಎಲ್ಲ ಕಡೆ ಹೋಗಿ 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 ಧ್ಯಾನ ಮಾಡಿ ಮಾಡಿ ಶರೀರ, ಭಾವನೆಗಳು, ಮನಸ್ಸು ಶುದ್ಧಿ ಮಾಡಿಕೊಂಡು ಅವಾಗ ನಮ್ಮ ಕರ್ಮಗಳೆಲ್ಲ ಹೋಗಿ ನಮಗೆ ಯಾವಾಗ ಧ್ಯಾನ ಸಿಗುತ್ತೋ, ಮುಕ್ತಿ ಮೋಕ್ಷ ಸಿಗುತ್ತೋ ಥರ್ಡ್ ಸ್ಟೇಜ್ಗೆ ಹೋಗ್ಬೇಕು. ಈ ಒಂದು ಸ್ಟೇಜ್ ನಾವು ಕ್ರಾಸ್ ಮಾಡಿದರೆ ಸಾಕು, ಅಲ್ಲಿಂದ ನಿಜವಾದ ಧ್ಯಾನ ಪ್ರಯಾಣ ಅಂದರೆ ಆತ್ಮ ಪ್ರಯಾಣ ಅನ್ನೋದು ಶುರುವಾಗುತ್ತೆ.